ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಟ್ರೇಡ್ ಕಿಂಗ್, ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಂದಿನಂತೆ ಇವತ್ತು ಸುಧಾ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ನಾಳೆ ಎಕ್ಸ್ಪಿರಿ ಐತೆ ಮತ್ತು ಇವತ್ತೇ ಮಿಡ್ ನೈಟು ಅಂದರೆ ನಾವೆಲ್ಲ ಮಲಗಿರ್ತೀವಿ. ಆ ಟೈಮಲ್ಲಿ FMCG ಮತ್ತು ಫೆಡ್ ರೇಟ್ ಕಟ್ ಇವೆರಡು ರಿಸಲ್ಟ್ ಬರೋದೈತೆ. ಆ ರಿಸಲ್ಟ್ ಏನಾದ್ರು ಪಾಸಿಟಿವ್ ಆಗಿ ಬಂದರೆ ನಮಗೆ ಸ್ವಲ್ಪ ಮಾರ್ಕೆಟ್ ನಾಳೆ ಒಂದು ಇಂಪಾರ್ಟೆಂಟ್ ಝೋನಲ್ಲಿದೆ. ಆ ಇಂಪಾರ್ಟೆಂಟ್ ಝೋನಿಂದ ಮತ್ತೆ ಮೇಕ್ ಹೋಗುತ್ತೆ. ಇಲ್ಲ ಅಂದರೆ ಆ ಇಂಪಾರ್ಟೆಂಟ್ ಝೋನ್ನ ಬ್ರೇಕ್ಔಟ್ ಮಾಡಿದ್ರೆ ಮಾರ್ಕೆಟು ಇನ್ನೂ ಸುಧಾ ಕೆಳಕ್ಕೆ ಹೋಗೋ ಚಾನ್ಸಸ್ ತುಂಬ ಇದೆ. ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಇನ್ ಡೀಟೇಲ್ಸಾಗಿ ನೋಡೋಣ. ನಾಳೆ US ಮಾರ್ಕೆಟ್ ರಿಸಲ್ಟ್ ಏನಿರುತ್ತೆ, ನೀವು ನಮ್ಮ ಗಿಫ್ಟ್ ನಿಫ್ಟಿ ಏನಾದ್ರು ಚೇಂಜ್ ಆಗಿ ಏನಾದ್ರು ವರ್ಧನ ಆಗುತ್ತಾ, ಸಿರಿದಾನ ಆಗುತ್ತಾ, ಎಲ್ಲನೂ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಅದು ನೋಡೋಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ನ ಕೊಡ್ತೀನಿ. ನಾನೇ ಯಾವುದೇ SEBI ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಷನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ. ಇಲ್ಲಿ ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಇಲ್ಲ, ಪ್ಯೂರ್ಲಿ ಎಜುಕೇಷನಲ್ ಆಗಿದೆ. ನಿಮ್ಗೆ ಯಾರಿಗಾದ್ರೂ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕು ಅನ್ನೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಟ್ಯಾಪ್ ಮಾಡಿ ನೀವು ಡೈರೆಕ್ಟಾಗಿ ಜಾಯ್ನ್ ಆಗ್ಬೋದು. ಬನ್ನಿ, ಇದು ನಿಫ್ಟಿ 50 ಚಾರ್ಟು. ಎಂದಿನಂತೆ ನಾವು ಸುಧಾ ಇವತ್ತು ಒನ್ ಡೇ ಟೈಮ್ ಫ್ರೇಮಲ್ಲಿ ಚಾರ್ಟ್ನ ಅನಾಲಿಸಿಸ್ ಮಾಡ್ತಾಯಿದ್ದೀವಿ. ನೆನ್ನೆ ಏನಾಗಿತ್ತು, ಇಂಡಿಸಿಷನ್ ಕ್ಯಾಂಡಲ್ ಆಗಿತ್ತು. ಇಂಡಿಸಿಷನ್ ಕ್ಯಾಂಡಲಲ್ಲಿ ಅದ್ರ ಲೋ ಮತ್ತು ಅದ್ರ ಹೈ ಬ್ರೇಕ್ಔಟ್ ಮಾಡಿ ಬಾಡಿಲ್ ಸಸ್ಟೈನ್ ಆದರೆ ಮಾರ್ಕೆಟ್ ಒಂದು ಮೂಮೆಂಟ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ವಿ. ಇವತ್ತೂ ರೇಂಜ್ ಬೌಂಡ್ ಮಾರ್ಕೆಟೇ ಆಯಿತು. ಯಾವ ಕಡೆನೂ ಬ್ರೇಕ್ಔಟ್ ಕೊಡಲಿಲ್ಲ. ಆಮೇಲೆ ಸೆಲ್ಲಿಂಗೇ ಕಂಟಿನ್ಯೂ ಆಗ್ತಾ ಬಂತು. ಏನಕ್ಕೆ? US ಫೆಡ್ ರೇಟ್ ಕಟ್, FMCG ಮತ್ತು ನಮ್ಮದು ಇಂಡಿಯಾ ಟ್ರೇಡ್ ಡೀಲ್ ಯಾವುದು ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಅದ್ರ ಬಗ್ಗೆನೂ ಮಾತಾಡ್ತಾ, ಮಾರ್ಕೆಟ್ ಅನಾಲಿಸಿಸ್ನೂ ಮಾತಾಡ್ತಾ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ನೋಡಿ, ಈ ಕ್ಯಾಂಡಲ್ ಏನು ಹೇಳ್ತಿದೆ, ಹೆವಿ ಸೆಲ್ಲಿಂಗ್ ಪ್ರೆಷರ್ ತೋರಿಸ್ತಿದೆ. ಈ ಝೋನ್ ಇದೆಯಲ್ಲ, ಈ ಝೋನ್ನ ಮಾರ್ಕ್ ಮಾಡ್ಕೊಳ್ಳಿ. 25,726, 25,649 ಹಿಸ್ಟಾರಾಲಜಿಕಲ್ ಝೋನ್. ಏನಕ್ಕೆ ಅಂದರೆ ಈ ಝೋನಿಂದ ಬ್ರೇಕ್ಔಟ್ ಆದಮೇಲೆ ನೋಡಿ, ನಿಮಗೆ ಈ ಝೋನಿಂದ ಬ್ರೇಕ್ಔಟ್ ಆದಮೇಲೆ ಅಷ್ಟೇ ಚೆನ್ನಾಗಿ ಮಾರ್ಕೆಟು ಕೆಳಗಡೆ ಬಿದ್ದಿದೆ. ಮತ್ತು ಆ ಝೋನಿಂದ ಬ್ರೇಕ್ಔಟ್ ಮೇಲೆ ತೊಗೊಂಡ್ಮೇಲೆ ಅಷ್ಟೇ ಚೆನ್ನಾಗಿ ಮಾರ್ಕೆಟು ಅಪ್ ಹೋಗಿದೆ. ನೋಡಿ, ಇಲ್ಲಿ ಬ್ರೇಕ್ಔಟ್ ಆಯಿತು, ಕೆಳಗಡೆ ಬೀಳ್ತು, ಇಲ್ಲಿ ಬ್ರೇಕ್ಔಟ್ ಆಯಿತು, ಮೇಲ್ಗಡೆ ಹೋಯ್ತು. ಇದು ನಾಳೆ ಒಂದು ಇಂಪಾರ್ಟೆಂಟ್ ಝೋನ್ ಆಗಿರುತ್ತೆ. ಡಿಪೆಂಡ್ಸ್ ಆನ್ ನಮ್ಮ ನಾಳೆ ನ್ಯೂಸ್. ಈಗ ಆ್ಯಸ್ ಯೂಶ್ವಲ್ ಆಗಿ 5 ಮಿನಿಟ್ಸಲ್ಲಿ ನೋಡೋಣ. ಮಾರ್ಕೆಟ್ ಅನಾಲಿಸಿಸ್ನ 5 ಮಿನಿಟ್ಸಲ್ಲಿ ಮಾಡ್ತಾ ಹೋಗೋಣ. ನಾಳೆ ನಾವು ಏನು ಮಾಡಬೇಕಪ್ಪ ಅಂದರೆ ನೋಡಿ, ಒಂದು 15 ಮಿನಿಟ್ಸ್ ಕ್ಯಾಂಡ್ಲ್ ಹಾಕ್ಕೊಡ್ತೀನಿ. ಇದು 15 ಮಿನಿಟ್ಸ್ ಕ್ಯಾಂಡ್ಲು. ಈಗ ನಾಳೆ ನಮ್ಮದು ಟ್ರೇಡ್ ಪ್ಲ್ಯಾನ್ ಏನು ಮಾಡಬೇಕಪ್ಪ ಅಂದರೆ, ನಾಳೆ ಮಾರ್ಕೆಟ್ ಏನಾದರೂ ನಮಗೆ ಫ್ಲಾಟಿಶ್ ಓಪನ್ ಆಗಿ, ನಮ್ಮ ಮಾರ್ಕೆಟ್ ಏನಾದರೂ ನಾಳೆ ಫ್ಲಾಟಿಶ್ ಓಪನ್ ಆಗಿ ಒಂದು ಕಾಲ್ ಸೈಡ್ ಏನಾದ್ರು ಹೋಗುತ್ತೆ ಅನ್ನೋದೇ ಆದಾಗ ನಾವು ಪ್ಲ್ಯಾನಿಂಗ್ ಯಾವ ರೀತಿ ಮಾಡ್ಕೋಬೇಕು. ನಾವು ಕಂಪ್ಲೀಟ್ ಪ್ಲ್ಯಾನಿಂಗ್ ಏನಪ್ಪ ಅಂದರೆ, ಬಂತು ಇಲ್ಲಿ ಮಾರ್ಕೆಟ್ ಓಪನ್ ಆಯಿತು, ಬಂದು ಇಲ್ಲಿ ಸ್ಟೇಬಲ್ ಆಗಿ ಮತ್ತು ಆ ಸ್ಟೇಬಲ್ ಆಗಿ ಮತ್ತೆ ಅದು ರೀಟ್ರೇಸ್ಮೆಂಟ್ ತೊಗೊಂಡು ಆ ಫಸ್ಟ್ ಕ್ಯಾಂಡ್ಲು ಐ ಬ್ರೇಕ್ಔಟ್ ಮಾಡ್ಬೇಕಾದ್ರೆ ಹಿಂಗೆ ಬಂದು ರೀಟ್ರೇಸ್ಮೆಂಟ್ ತೊಗೊಂಡು ಈ ಫಸ್ಟ್ ಕ್ಯಾಂಡ್ಲು ಐ ಬ್ರೇಕ್ಔಟ್ ಮಾಡಬೇಕಾದ್ರೆ ನೀವು ಕಾಲ್ ಸೈಡ್ಗೆ ಒಂದು ಟ್ರೇಡ್ನ ಈಸಿಯಾಗಿ ತೊಗೊಳ್ಳಿ. ಅದು ಈಸಿ ಅಂದರೆ ಸ್ಕ್ಯಾಲ್ಪು 10ರಿಂದ 15 ಪಾಯಿಂಟು 20 ಪಾಯಿಂಟು ನೀವು ಇಲ್ಲಿಂದ ಸ್ಕ್ಯಾಲ್ಪ್ ಮಾಡೋ ರೀತಿ ತೊಗೋಬೇಕು. ಇದು ಫಸ್ಟು ಟಾರ್ಗೆಟ್ ಅಂತ ಇಟ್ಕೊಳ್ಳಿ, ಮತ್ತು ಇದು ಸೆಕೆಂಡ್ ಟಾರ್ಗೆಟು ಅಂತ ಇಟ್ಕೊಳ್ಳಿ. ಮತ್ತೆ ಮಾರ್ಕೆಟ್ ಇಲ್ಲಿಗೆ ಬಂದು ಒಂದೇ ಸತಿ ನಮಗೆ ಕೆಳಗೆ ಬೀಳಲ್ಲ. ಇಲ್ಲಿ ಸ್ವಿಂಗ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾನೆ, ಸ್ವಲ್ಪ ಟೈಮ್ ಪಾಸ್ ಮಾಡ್ತಾನೆ, ಮತ್ತು ಇಲ್ಲಿಂದ ಟೈಮ್ ಪಾಸ್ ಮಾಡಿ ಈ ಝೋನ್ನ ನೋಡ್ಕೊಳ್ಳಿ. ಈ ಎರಡು ಝೋನ್ ಒಳಗೆ ಯಾವುದೂ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಮತ್ತೆ ಮಾರ್ಕೆಟ್ ಇಲ್ಲಿಂದ ಫಾಲ್ ಡೌನ್ ಆಗೋ ಚಾನ್ಸಸ್ಸು ಇರುತ್ತೆ. ಇಷ್ಟು ಒಂದು ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆದಾಗ ನಾವೇನು ಮಾಡಬೇಕು ಅಂತ ನೋಡ್ದು. ಇದು ಫ್ಲಾಟಿಶಲ್ಲಿ ಆಯಿತು. ಈಗ ಇಫ್ ಇನ್ ಕೇಸ್ ನಮ್ಮ ಮಾರ್ಕೆಟ್ ಏನಾದರೂ ಒಂದು ಸ್ವಲ್ಪ ಮಟ್ಟಿಗೆ ಗ್ಯಾಪ್ ಡೌನ್, ಒಂದು ಈ ಲೆವೆಲಲ್ಲಿ ಗ್ಯಾಪ್ ಡೌನ್ ಆಗಿ ಮತ್ತೆ ಇಲ್ಲಿ ಸ್ಟೇಬಲ್ ಆಗಿ ಮತ್ತೆ ಬಂದು ಇಲ್ಲಿ ಬ್ರೇಕ್ಔಟ್ ಕೊಡಬೇಕಾದ್ರೂ ಅಷ್ಟೇ ಈಸಿಯಾಗಿ ಒಂದು 5ರಿಂದ 10 ಪಾಯಿಂಟ್ ಅಷ್ಟೇ ಮಾತ್ರ ಎತ್ಕೋಬೋದು. ಅದರಿಂದ ಮೇಕ್ ಎತ್ಕೋತೀನಿ ಅಂದರೆ ತುಂಬ ಕಷ್ಟ. ಏನಕ್ಕೆ ತುಂಬ ಕಷ್ಟ? ಇಲ್ಲೇ ಪಕ್ಕದಲ್ಲೇ ರೆಸಿಸ್ಟೆನ್ಸ್ ಇದೆ. ಯಾವುದೇ ನಮಗೆ ಒಂದು ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲ. ಮತ್ತು ಆ ಬೇರಿಷೇ ನಮಗೆ ಇಲ್ಲಿ ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಮತ್ತೆ ಇಲ್ಲಿಂದನೇ ರಿಜೆಕ್ಷನ್ ತೊಗೊಂಡು ಮಾರ್ಕೆಟು ಮತ್ತೆ ಕೆಳಗೆ ಬರೋ ಚಾನ್ಸಸ್ ಇದೆ. ಅದ್ರ ದೇಶದಿಂದ ನೀವು ಪ್ಲ್ಯಾನ್ನ
ಪ್ರಾಪರಾಗಿ ಅಕಾರ್ಡಿಂಗ್ಲಿ ಮಾಡ್ಕೊಳ್ಳಿ. ಸೊ ಇಷ್ಟ ಆಯಿತಾ. ಈಗ ಇಫ್ ಇನ್ ಕೇಸ್ ನಮ್ಮ ಮಾರ್ಕೆಟ್ ಏನಾದರೂ ನಾಳೆ ಒಂದು ಲೆವೆಲ್ಗೆ, ಈಗ FMOC ಮತ್ತು ಫೆಡ್ ರೇಟ್ ಕಟ್ಟು ಅಂದರೆ ನಾವೆಲ್ಲ ಇವತ್ತು ಮಲಗಿರ್ತೀವಿ, ಇವತ್ತು ನೈಟು ಅದು ರಿಸಲ್ಟ್ ಬರುತ್ತೆ. ಸೊ ಅದೇನೋ ರಿಸಲ್ಟ್ ಬಂದು ನಮ್ಮ ಗಿಫ್ಟ್ ನಿಫ್ಟಿಲಿ ಏನಾದರೂ ಒಂದು ವೇರಿಯೇಷನ್ ಏನಾದ್ರು ಕಂಡ್ರೆ, ಒಂದು ಮಾರ್ಕೆಟ್ ನಮ್ಗೆ ಇಲ್ಲಿ ಓಪನ್ ಆಗಿ ಬಂದು ರೀಟ್ರೇಸ್ಮೆಂಟ್ ತೊಗೊಂಡು ಈ ರೀಟ್ರೇಸ್ಮೆಂಟ್ ಝೋನಲ್ಲಿ ನಾವು ಟ್ರೇಡ್ನ ಬೈ ಮಾಡಿದ್ರೆ ಇದು ಫಸ್ಟ್ ಟಾರ್ಗೆಟು, ಸೊ ಇದು ಸೆಕೆಂಡ್ ಟಾರ್ಗೆಟು, ಇದು ಥರ್ಡ್ ಟಾರ್ಗೆಟ್ ಅಂತ ಇಟ್ಕೊಂಡು ನೀವು ಈಸಿಯಾಗಿ ಪ್ಲ್ಯಾನ್ ಮಾಡ್ಬೋದು. ಓಕೆನಾ. ಇದೇ ರಿಸಲ್ಟು ನಮಗೆ ಆಪೋಸಿಟಾಗಿ ಬಂದು ನಾಳೆ ಏನಾದರೂ ನಮಗೆ ಮಾರ್ಕೆಟು ಗ್ಯಾಪ್ ಡೌನ್ ಏನಾದರೂ ಆದರೆ, ನಮ್ಮ ಮಾರ್ಕೆಟು ಇಲ್ಲಿ ಬಂದು ಈ ಲೆವೆಲ್ಗೆ ಬಂದು ಒಂದು ಗ್ಯಾಪ್ ಡೌನ್ ಕೊಟ್ಟು ಹೈಯರ್ ಲೋ ಮಾಡಿ ರೀಟ್ರೇಸ್ಮೆಂಟ್ ಮಾಡಿ ಈ ಝೋನ್ನ ಬ್ರೇಕ್ಔಟ್ ಆದರೆ ಕಣ್ಣು ಮುಚ್ಕೊಂಡು ನೀವು ಈಸಿಯಾಗಿ ಪುಟ್ ಟ್ರೇಡ್ನ ಎತ್ಕೊಂಡು ನೀವು ಇಲ್ಲಿಗೆ ಪ್ಲ್ಯಾನ್ನ ತೊಗೊಳ್ಳಿ. ಸೊ ಇಲ್ಲಿಗೆ ಬಂದಾದಮೇಲೆ ಮಾರ್ಕೆಟು ಸ್ವಲ್ಪ ಟೈಮ್ ಪಾಸ್ ಮಾಡಿ ಈ ಥರ ಬಿಹೇವ್ ಮಾಡಿ ಮತ್ತೆ ಇಲ್ಲಿಂದನೇ ಸಪೋರ್ಟ್ ತೊಗೊಂಡು ಮೇಲೆ ಬರೋ ಚಾನ್ಸಸ್ಸು ಇರುತ್ತೆ. ಅಕಾರ್ಡಿಂಗ್ ಟು ನೀವು ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಈಗ ಗ್ಯಾಪ್ ಡೌನ್ ಆದಾಗ ನೋಡ್ದೋ, ಗ್ಯಾಪ್ ಅಪ್ ಆದಾಗ ನೋಡ್ದೋ, ಫ್ಲ್ಯಾಟಿಶ್ ಓಪನ್ ಕಾಲ್ ಸೈಡ್ ಹೋಗ್ಬೇಕಾದ್ರೆ ನೋಡ್ದೋ. ಅದೇ ರೀತಿ ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆಗಿ ಮಾರ್ಕೆಟು ಪುಟ್ ಸೈಡ್ ಬರಬೇಕಾದ್ರೆ ಹಿಂಗೇ ಹೈಯರ್ ಲೋ ಮಾಡ್ತಾನೆ, ಬ್ರೇಕ್ಔಟ್ ಮಾಡ್ತಾನೆ, ಇಲ್ಲಿ ಬ್ರೇಕ್ಔಟ್ ಮಾಡಿ ಮತ್ತೆ ಇದೇ ಥರ ಹಿಂಗೆ ಮೇಕ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಏನಕ್ಕೆ ಅಂದರೆ ಈ ಝೋನ್ ಬ್ರೇಕ್ಔಟ್ ಆದಮೇಲೆ ತುಂಬ ಜನ ಪುಟ್ಗೆ ಟ್ರೇಡ್ ಪ್ಲ್ಯಾನ್ ಮಾಡ್ತಾರೆ. ಸೊ ಅವ್ರನ್ನೆಲ್ಲ ಟ್ರ್ಯಾಪ್ ಮಾಡಿ ಅವ್ರ ಹತ್ರ ಲಿಕ್ವಿಡಿಟಿನ ಕ್ರಿಯೇಟ್ ಮಾಡಿಸಿ ಇಲ್ಲಿ ಟ್ರ್ಯಾಪ್ ಮಾಡಿಕೊಂಡು ಮತ್ತೆ ಕೆಳಗೆ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಇಲ್ಲಿಂದ ಇಲ್ಲಿ ಗಂಟ ರೇಂಜ್ ಬೌಂಡ್ ಮಾರ್ಕೆಟ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಆ ಥರ ಇದ್ದಾಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡಿ. ಸೊ ಇಲ್ಲೇನಾದ್ರು ಈ ಥರ ಹೈಯರ್ ಲೋ ಮಾಡಿ ಬ್ರೇಕ್ಔಟ್ ಮಾಡಿದ್ರೆ ಇಲ್ಲಿಗೆ ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ. ಈ ಝೋನಲ್ಲಿ ಸ್ವಲ್ಪ ಹೊತ್ತು ಮಾರ್ಕೆಟು ಇಲ್ಲೇ ಹಿಂಗೆ ಆಡ್ತಾನೆ, ಹಿಂಗೆ ಹೈಯರ್ ಲೋ ಮಾಡ್ಕೊಂಡು ಈ ಥರ ಆಡ್ತಾನೆ. ಸೊ ಆ ಥರ ಆಡಬೇಕಾದ್ರೆ ಒಂದು ಕ್ಲಿಯರ್ ಕಟ್ ಬ್ರೇಕ್ಔಟ್ ಕೊಟ್ಟು ಹೈಯರ್ ಲೋ ಮಾಡಾದ್ಮೇಲೆ ಈಸಿಯಾಗಿ ಪುಟ್ ಟ್ರೇಡ್ಗೆ ಪ್ಲ್ಯಾನ್ ಮಾಡಿ. ಸೊ ಇಲ್ಲಿಗೆ ನಿಮ್ಮ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ಬೈಯಿಂಗ್ ಪ್ರೆಷರ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಇಲ್ಲಿ ಹೈಯರ್ ಲೋ ಮಾಡಿ ಲಿಕ್ವಿಡಿಟಿ ಕ್ರಿಯೇಟ್ ಮಾಡಿ ಈ ಥರ ಮೇಕ್ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಕೇರ್ಫುಲ್ಲಾಗಿ ನಾಳೆ ಟ್ರೇಡ್ನ ಪ್ಲ್ಯಾನ್ ಮಾಡಿ. ಮತ್ತು FMCG ಮತ್ತು ಫೆಡ್ ರೇಟ್ ಕಟ್ಟು ರಿಸಲ್ಟ್ ಬರೋದ್ರಿಂದ ಮಾರ್ನಿಂಗ್ ನನ್ನ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಅಕಾರ್ಡಿಂಗ್ ಆ ಥರ ನೀವು ಪ್ಲ್ಯಾನ್ನ ಮಾಡ್ಕೊಳ್ಳಿ. ಸೊ ಇಷ್ಟು ನಿಫ್ಟಿ ಕತೆ. ಇನ್ನು ಸೆನ್ಸೆಕ್ಸು ನಾಳೆ ಸೆನ್ಸೆಕ್ಸು ನಮಗೆ ಎಕ್ಸ್ಪೈರಿ ಇದೆ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರೋದ್ರಿಂದ ನಾಳೆ ಅಂತೂ ತುಂಬ ಕೇರ್ಫುಲ್ಲಾಗಿ ಟ್ರೇಡ್ನ ಪ್ಲ್ಯಾನ್ ಮಾಡಬೇಕು. ಏನಕ್ಕಪ್ಪ ಅಂದರೆ ಆ ಟ್ರೇಡು ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಈ ರಿಸಲ್ಟ್ ಬೇರೆ ಇರೋದ್ರಿಂದ ನೀವೇನಾದರೂ ಟ್ರೇಡ್ಗೆ ಹೋದರೆ ಅಲ್ಲಿ ಟ್ರೇಡಲ್ಲಿ ಒಡಿಸ್ಕೊಂಡು ನಾವು ಊರಾಚೆ ಬರಬೇಕಾಗುತ್ತೆ. ಸೊ ಆ ಥರ ಚಾನ್ಸಸ್ ಇರುತ್ತೆ. ಸೊ ಆ ಥರ ಚಾನ್ಸಸ್ ಇರೋದ್ರಿಂದ ನಾಳೆ ನೀವು ಏನು ಮಾಡಬೇಕಪ್ಪ ಅಂದರೆ ಈ ಝೋನಿಗೆ ಬಂದಮೇಲೆ ಮಾರ್ಕೆಟು ನೋಡಿ, ಇಲ್ಲೊಂದು ಝೋನ್ ಹಾಕಿದ್ದೀನಿ ನೋಡಿ. ಮಾರ್ಕೆಟ್ ಏನಾದರೂ ನಾಳೆ ಫ್ಲ್ಯಾಟಿಶ್ ಓಪನ್ ಆಗಿ ಕಾಲ್ ಸೈಡ್ ಏನಾದರೂ ಹೋಗಬೇಕಾದ್ರೆ ನೀವು ಕಣ್ಣು ಮುಚ್ಕೊಂಡು ಇಲ್ಲಿಗೆ ಬಂದು ವೆಯ್ಟ್ ಮಾಡಿ ಇಲ್ಲಿಗೆ ಮತ್ತೆ ಹೈಯರ್ ಲೋ ಮಾಡಿಕೊಂಡು ರೀಟ್ರೇಸ್ಮೆಂಟ್ ಮಾಡಿಕೊಂಡು ಮತ್ತೆ ಇಲ್ಲಿಂದನೇ ಈ ಝೋನ್ನ ಬ್ರೇಕ್ಔಟ್ ಮಾಡಿ ಇಲ್ಲಿ ಗಂಟ ಕಾಲ್ ಸೈಡ್ ಹೋಗ್ತಾನೆ. ಮತ್ತೆ ಕಾಲ್ ಸೈಡ್ ಹೋಗಿ ಇಲ್ಲಿಂದನೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಮತ್ತೆ ಇಲ್ಲಿಂದ ಕೆಳಗೆ ಬರೋ ಚಾನ್ಸಸ್ಸು ತುಂಬ ಇದೆ. ಸೊ ಇಲ್ಲಿ ಟ್ರ್ಯಾಪ್ ಮಾಡ್ತಾನೆ, ಇಲ್ಲಿ ಬ್ರೇಕ್ಔಟ್ ಕೊಡೋ ರೀತಿ ಕೊಟ್ಟು ಟ್ರ್ಯಾಪ್ ಮಾಡಿಕೊಂಡು ಲಿಕ್ವಿಡಿಟಿನ ಮಾಡಿಕೊಂಡು ಮತ್ತೆ ಅಲ್ಲಿಂದ ಹಿಂಗೆ ಕೆಳಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ನಮ್ಮ ಝೋನ್ ಐತೆ, ಝೋನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಾದರೂ ನೀವು ಮತ್ತೆ ಇಲ್ಲಿ ಟ್ರೇಡ್ ಎತ್ಕೋಬೇಕು ಅನ್ನೋದಾದರೆ ಈ ನಮ್ಮದೊಂದು ಬ್ಲೂ ಕಲರ್ ಲೈನ್ ಇದೆ ನೋಡಿ, ಈ ಒಂದು ಹಾರಿಜಾಂಟಲ್ ಲೈನ್ನ ಬ್ರೇಕ್ಔಟ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಟ್ರೇಲಿಂಗ್ ನೀವು ಬೇಕಾದ್ರೆ ಮತ್ತೆ ಇಲ್ಲಿ ಸೆಲ್ ಮಾಡಿ ಮತ್ತೆ ತೊಗೊಂಡು ಇಲ್ಲಿಂದ ಇಲ್ಲಿವರೆಗೆ ನೀವು ಪ್ಲ್ಯಾನ್ ಮಾಡಿ. ಸೊ ಇಲ್ಲಿಗೆ ಬಂದಿದ್ದಕ್ಕೆ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ, ಮತ್ತೆ ಇಲ್ಲೇ ತೊಗೊಳ್ಳಿ. ಈ ನಮ್ಮ ಬ್ಲೂ ಕಲರ್ ಲೈನ್ನ ಬ್ರೇಕ್ಔಟ್ ಮಾಡಿದ್ಮೇಲೆ ಆಮೇಲೆ ಮತ್ತೆ ಇಲ್ಲಿಗೆ ನೀವು ಟಾರ್ಗೆಟ್ನ ಇಟ್ಕೊಳ್ಳಿ. ಸೊ ಇಷ್ಟು ಒಂದು ಸೆನ್ಸೆಕ್ಸ್ ಕತೆ ಆಗುತ್ತೆ. ಸೊ ಇಷ್ಟು ಕತೆ ಆದಮೇಲೆ ಮತ್ತೆ ನಮಗೆ ಮಾರ್ಕೆಟ್ ಏನಾದರೂ ಫ್ಲ್ಯಾಟಿಶ್ ಓಪನ್ ಆದರೆ ಇದೇ ಸೆನ್ಸೆಕ್ಸಲ್ಲಿ ಮಾರ್ಕೆಟ್ ಫ್ಲ್ಯಾಟಿಶ್ ಓಪನ್ ಆಗಿ ಪುಟ್ ಸೈಡ್ ಬರಬೇಕು ಅನ್ನೋದಾದರೆ ಈ ಝೋನಲ್ಲಿ ಯಾರೂ ಟ್ರೇಡೇ ಮಾಡಬೇಡಿ. ಸೊ ಈ ಝೋನು ನಿಮ್ಮದೆಲ್ಲ ನಾಳೆ ಸೆನ್ಸೆಕ್ಸಲ್ಲಿ ಏನಾದ್ರು ನೀವು ತೊಗೋತೀರಿ ಅಂದರೆ ಈ ಝೋನಲ್ಲಿ ನಿಮ್ಮದೆಲ್ಲ DK ಪ್ರಾಬ್ಲಮ್ ಆಗಿ ಲಾಸು ಕವರ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದ್ರ ದೇಶದಿಂದ ಈ ಝೋನ್ ನೋ ಟ್ರೇಡಿಂಗ್ ಝೋನ್ ಇದು ಬಂದು ಮತ್ತು ಇಲ್ಲಿಗೆ ಇದನ್ನು ಬ್ರೇಕ್ಔಟ್ ಕೊಟ್ಟು ಕ್ಲಿಯರಾಗಿ ಇಲ್ಲಿ ಹೈಯರ್ ಲೋ ಮಾಡಿಕೊಂಡು ಬಂದಮೇಲೆ ಫಸ್ಟ್ ಟಾರ್ಗೆಟು
ಸೆಕೆಂಡ್ ಟಾರ್ಗೆಟು. ಸೊ ಮತ್ತೆ ಇಲ್ಲಿಂದನೇ ಸಪೋರ್ಟ್ ತಗೊಂಡು ಮಾರ್ಕೆಟು ಈ ಥರ ಮತ್ತೆ ಮೇಲ್ ಬರೋ ಚಾನ್ಸಸ್ ಇರುತ್ತೆ. ಈ ಝೋನಿಂದನೇ ಸಪೋರ್ಟ್ ತಗೊಂಡು ಮೇಲ್ ಬರ್ತಾನೆ, ಇಲ್ಲ ನಮ್ಮ ಫೆಡ್ ರೇಟು ಮತ್ತು FMCG ನಮ್ಮ ಮಾರ್ಕೆಟ್ಗೆ ನೆಗೆಟಿವ್ ಏನಾದರೂ ಕೊಡೋದೇ ಬಂದರೆ ಮತ್ತೆ ನಾಳೆ ಸೆಲ್ಲಿಂಗ್ ಪ್ರೆಷರ್ ಕಂಪ್ಲೀಟಾಗಿ ಮುಂದುವರಿಯುತ್ತೆ. ಸೊ ನೋಡಿಕೊಂಡು ಪ್ರಾಪರಾಗಿ ನಾಳೆ ಟ್ರೇಡ್ನ ಪ್ಲ್ಯಾನ್ ಮಾಡಿ. ಸೊ ಇಷ್ಟು ಒಂದು ಸೆನ್ಸೆಕ್ಸು ನಿಫ್ಟಿ ಕತೆ ಆಯಿತು. ಸೊ ಅದೇ ರೀತಿ ಈಗ ನಮ್ಮ ಸೆನ್ಸೆಕ್ಸು ಒಂದು ನಿಮಿಷ ಇದೊಂದು 30 ಮಿನಿಟ್ಸ್ಗೆ ಹಾಕ್ಕೊಂಡು ಎಲ್ಲರೂ ಸ್ವಿಂಗ್ಸ್ ವಿಧಾನ ನೋಡ್ಬಿಡೋಣ. ಸೊ ಅದಿದ್ದರೆ ನಾಳೆ ಎಕ್ಸ್ಪೈರಿ ಆದ್ರಿಂದ ನಿಮ್ಗೆ ಯಾರಿಗಾದರೂ ಒಂದು ನೀಟಾಗಿ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ ನೋಡಿ ಇಲ್ಲೊಂದು ಸ್ವಿಂಗ್ಸ್ ಇದೆ ಆಯಿತಾ. ಈ ಥರ ಇರೋದ್ರಿಂದ ಇಲ್ಲೊಂದಿದೆ. ಸೊ ಇಷ್ಟು ಬಂದಾಗ ನೀವು ಆರಾಮಾಗಿ ಮಾರ್ಕೆಟ್ನ ಪ್ಲ್ಯಾನ್ ಮಾಡ್ಬೋದು. ಓಕೆನಾ. ಈ ನಮ್ಮ ಝೋನ್ ಬೇಕು ಅಂದರೆ ಈ ಝೋನ್ನ ಇಟ್ಕೊಳ್ಳಿ, ಈ ಝೋನ್ನ ಇಟ್ಕೊಂಡು ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ, ಕೇರ್ಫುಲ್ ನಿಮ್ಮ ಟ್ರೇಡಲ್ಲಿ ಆಯಿತಾ. ಇಷ್ಟು ಸೆನ್ಸೆಕ್ಸ್ ಆಯಿತು. ಸೊ ಇವಾಗ ಬ್ಯಾಂಕ್ ನಿಫ್ಟಿ ಕತೆ ಏನು? ಸೊ ನಾವು ಬ್ಯಾಂಕ್ ನಿಫ್ಟಿ ನಾಳೆ ಏನು ಮಾಡಬೇಕು ಅನ್ನೋದೇ ಆದರೆ ನೋಡಿ, ಬ್ಯಾಂಕ್ ನಿಫ್ಟಿ ಚಾರ್ಟ್ ಹಾಕಿದ್ದೀನಿ. ಈ ಬ್ಯಾಂಕ್ ನಿಫ್ಟಿಲಿ ನಾಳೆ ಏನು ಮಾಡಬೇಕಪ್ಪ ಅಂದರೆ, ನೀವು ಒಂದು ಸಣ್ಣದಾಗಿ ಫಸ್ಟು ಫ್ಲ್ಯಾಟಿಶ್ ಓಪನ್ ಆದಾಗ ಒಂದು ಸಣ್ಣದಾಗಿ ಟ್ರೇಡ್ ಎತ್ಕೋತೀನಿ 10 ರಿಂದ 15 ಪಾಯಿಂಟ್ಗೆ ಅನ್ನೋದಾದರೆ ಈ ಝೋನ್ ಇಲ್ಲೇನೈತಿ ಈ ಝೋನ್ ಬ್ರೇಕೌಟ್ ಆಗೋವರೆಗೂ ಕಾಯಿರಿ. ಈ ಝೋನ್ ಬ್ರೇಕೌಟ್ ಆಗಿ ಹಿಂಗೆ ಹೈಯರ್ ಲೋ ಮಾಡಿದ್ಮೇಲೆ ಈಸಿಯಾಗಿ ಟ್ರೇಡ್ ಎತ್ಕೊಳ್ಳಿ. ಇಲ್ಲಿಗೆ ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ, ಇಲ್ಲಿಗೆ ಸೆಕೆಂಡ್ ಟಾರ್ಗೆಟ್ ಇಟ್ಕೊಳ್ಳಿ. ಮತ್ತು ನಮ್ಮ ಮಾರ್ಕೆಟು ಇಲ್ಲಿ ಹೈಯರ್ ಲೋ ಮಾಡಿ ಮತ್ತೆ ಈ ಥರ ಸೆಲ್ಲಿಂಗ್ ಪ್ರೆಷರ್ ಇರೋದ್ರಿಂದ ಸ್ವಿಂಗ್ನ ಬ್ರೇಕೌಟ್ ಮಾಡಿ ಬರಬೇಕಾದ್ರೆ ಪುಟ್ ಸೈಡು ಟ್ರೇಡ್ ಮಾಡ್ಕೊಳ್ಳಿ. ಸೊ ಅದೇ ಆಯ್ತಲ್ಲ. ಇನ್ನು ಮತ್ತೆ ಇಲ್ಲಿ ಪುಟ್ ಸೈಡ್ ಏನಾದ್ರು ನಾವು ಪ್ಲ್ಯಾನ್ ಮಾಡಬೇಕಪ್ಪ ಅನ್ನೋದಾದರೆ ಈ ಒಂದು ಝೋನ್ನ ಈಗ ಹಾಕ್ಕೊಡ್ತೀನಿ ನೋಡಿ, ಆ ಝೋನ್ನ ಬ್ರೇಕೌಟ್ ಮಾಡಬೇಕಾದ್ರೆ ಅಷ್ಟೇ ನೀವು ಒಂದು ಪುಟ್ ಸೈಡ್ಗೆ ಪ್ಲ್ಯಾನ್ ಮಾಡಬೇಕು. ಈ ಝೋನಿಗೆ ಬಂದು ಇಲ್ಲಿ ಬ್ರೇಕೌಟ್ ಕೊಟ್ಟು ಕ್ಲಿಯರ್ ಕಟ್ಟಾಗಿ ನಿಂತು ಮಾರ್ಕೆಟು ಅಲ್ಲಿ ಸ್ಟೇಬಲ್ ಆದಮೇಲೆ ಅಷ್ಟೇ ನೀವು ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಟ್ರೇಡ್ನ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿಲ್ಲ ನೀಟಾಗಿ ಅಂದರೆ ನಾಳೆ ಲಾಸಲ್ಲಿ ರಿಕವರಿ ಮಾಡಬೇಕಾಗುತ್ತೆ. ಸೊ ಈ ಝೋನ್ ಬ್ರೇಕೌಟ್ ಮಾಡಿದ್ಮೇಲೆ ನೀವು ಈಸಿಯಾಗಿ ನೋಡಿ, ನಾನು ಇಲ್ಲಿ ಹಾಕಿದ್ದೀನಲ್ಲ, ಇಲ್ಲಿವರೆಗೆ ನಿಮ್ಮ ಟಾರ್ಗೆಟ್ನ ಇಟ್ಕೊಂಡು ಆರಾಮಾಗಿ ಪುಟ್ ಸೈಡ್ ನಿಮ್ಮ ಟಾರ್ಗೆಟ್ ಅಚೀವ್ ಮಾಡಿ. ಸೊ ಮತ್ತೆ ಇಲ್ಲಿಂದ ಹೈಯರ್ ಲೋ ಮಾಡಿ ಈ ಥರ ಮೇಕ್ ಬರೋ ಚಾನ್ಸಸ್ ಇರುತ್ತೆ. ಬಿ ಕೇರ್ಫುಲ್. ಓಕೆನಾ. ಸೊ ಎಲ್ರಿಗೂ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಟ್ರೇಡ್ನ ಯಾವ ರೀತಿ ನಾಳೆ ನಾವು ಪ್ಲ್ಯಾನ್ ಮಾಡ್ತೀವಿ, ಸೊ ನೀವು ಯಾವ ರೀತಿ ಅಲರ್ಟ್ ಆಗಬೇಕು, ನೀವು ಯಾವ ರೀತಿ ಕಲ್ತ್ಕೋಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಇಲ್ಲಿ ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಇಲ್ಲ. ನಿಮ್ಗೆ ಯಾವ್ದಾದ್ರು ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಇದ್ದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ. ಇದು ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಚಾನಲ್ನ ಬೆಳೆಸ್ತಾ ಹೋಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಇನ್ಫಾರ್ಮ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ನಿಮ್ಮ ಕನ್ನಡಿಗ.